ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಇದು ನನ್ನ ಒನ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ದಿನ ಪೂರ್ತಿ ನಾನು ಬೆಳಿಗ್ಗೆಯಿಂದ ಈವ್ನಿಂಗ್ ತನಕ ಏನೇನು ಕೆಲಸ ಮಾಡಿದೆ ಮತ್ತು ಎಲ್ಲಿ ಹೋಗಿದ್ದೆ, ಯಾವ ಕೆಲಸಕ್ಕೋಸ್ಕರ ಹೋಗಿದ್ದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ 10:30 ಟೈಮ್ ಆಗೋಗ್ಬಿಟ್ಟಿತ್ತು. 9 ಗಂಟೆಗೆ ಹೊರಟ್ಬಿಡೋಣ, ಬೇಗ ಹೋದರೆ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ಬೋದು ಅಂತ ಹೇಳಿದರು. ಆದರೆ ಮನೇಲಿ ಅಂದರೆ ಎಲ್ಲ ಲೇಡೀಸ್ ಗೊತ್ತೇ ಇರುತ್ತೆ, ಹೇಳೋದೊಂದು ಟೈಮ್ ಆದರೆ ಹೊರಡೋದು ಇನ್ನೊಂದು ಟೈಮ್ ಆಗಿರುತ್ತೆ. ಯಾಕಂದರೆ ಮನೇಲಿ ಅಷ್ಟು ಕೆಲಸ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಹೋಗಿದ್ದೆ ನನ್ನ ಮಗನ ಅಡ್ಮಿಷನ್ ಮಾಡಿಸೋದಕ್ಕೋಸ್ಕರ. ಈ ವರ್ಷ ತುಂಬಾ ಲೇಟಾಗಿ ಹೋದ್ವಿ ಅಡ್ಮಿಷನ್ ಮಾಡಿಸೋದಕ್ಕೆ. ಯಾಕಂದರೆ ಸ್ಕೂಲ್ ಚೇಂಜ್ ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಇತ್ತು. ಅದಕ್ಕೆ ಯಾವ ಸ್ಕೂಲಿಗೆ ಸೇರಿಸೋದು ಏನು ಅಂತ ಇದನ್ನೇ ಯೋಚನೆಯಲ್ಲಿದ್ವಿ. ಬಟ್ ಅವ್ನು ಬೇರೆ ಸ್ಕೂಲಿಗೆ ಯಾವುದಕ್ಕೂ ಹೋಗೋದಿಲ್ಲ, ಅಮ್ಮ ನಾನು ಇದೇ ಸ್ಕೂಲಿಗೆ ಹೋಗಬೇಕು ಅಂತ ಹಠ ಮಾಡಿದ್ರಿಂದ ಸೇಮ್ ಅದೇ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ವಿ. ಸ್ಕೂಲಲ್ಲಿ ಅಡ್ಮಿಷನ್ ಕೆಲಸ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆದರೆ ಸಮ್ಮರ್ ಹಾಲಿಡೇಸಲ್ಲಿ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ನಿನ್ನನ್ನು ಇನ್ನು ನೆಕ್ಸ್ಟ್ ಸ್ಕೂಲಿಗೆ ಜಾಯಿನ್ ಮಾಡಿಸೋದಿಲ್ಲ, ಡೈರೆಕ್ಟ್ ಮಠಕ್ಕೆ ಹಾಕ್ಬಿಡ್ತೀನಿ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದ, ನನ್ನನ್ನು ಮಠಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಿದ್ದೆ. ಅಮ್ಮ ಈಗ ನೋಡಿದ್ರೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬಿಟ್ಟಿದ್ಯಾ ಅಂತ ಅವನಿಗಂತೂ ಫುಲ್ ಖುಷಿನೇ ಆಗಿಬಿಟ್ಟಿತ್ತು. ಮತ್ತು ನಮ್ಮಮ್ಮ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ರು, ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ. ಅವನಿಗಂತೂ ಅದೇ ಸ್ಕೂಲಿಗೆ ಸೇರಿಸಿದ್ರೆ ತುಂಬಾ ಖುಷಿ ಆಯಿತು. ಸೊ ಕೆಲವೊಂದು ಐಟಮ್ಸ್ ತರಬೇಕಿದ್ದರಿಂದ ಏನೇನು ತೊಗೊಂಡು ಬರಬೇಕು ಅಂತ ನಾನು ಕಾರಲ್ಲೇ ಕೂತ್ಕೊಂಡು ಲೀಸ್ಟ್ ಮಾಡ್ಕೊತಾ ಇದ್ದೆ. ಯಾಕಂದ್ರೆ ಅಲ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾಗ ನಾವು ಏನೋ ಒಂದು ಮೈಂಡಲ್ಲಿ ಥಿಂಕಿಂಗ್ ಇಟ್ಕೊಂಡು ಹೋಗಿರ್ತೀವಿ, ಈ ಥರ ವಸ್ತುಗಳನ್ನ ನಾವು ತೊಗೋಬೇಕು ಅಂತ. ಅದರಲ್ಲಿ ಹೋಗ್ತಿದ್ದಂಗೆ ಮರ್ತೋಗ್ಬಿಡುತ್ತೆ. ಅದಕ್ಕೆ ಕಾರಲ್ಲಿ ಹೋಗ್ತಾ ಒಂದು ಲೀಸ್ಟ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ, ಏನೇನು ತೊಗೋಬೇಕು ಅಂತ. ಹಾಗೆ ಹೋಗೋ ರೂಟಲ್ಲಿ ದೇವಸ್ಥಾನ ಸಿಕ್ತು. ಒಂದು ಸಲ ದೇವಸ್ಥಾನಕ್ಕೆ ಹೋಗಿದ್ದು, ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ದೇವಸ್ಥಾನಕ್ಕೂ ಕೂಡ ಹೋದೆ. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು. ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೋಗ್ತಾ ರೂಟಲ್ಲಿ ಈ ಥರ ಬಿದಿರಿನ ಮರದಿಂದ ಮಾಡಿರೋಂಥ ಬುಟ್ಟಿಗಳು ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಹಳ್ಳೀಲಿ ತಾತ ಇದೇ ರೀತಿ ಬುಟ್ಟಿಗಳನ್ನ ತೊಗೊಬಂದು ಮಾರ್ತಾಯಿದ್ರು. ಸೊ ಅದನ್ನೆಲ್ಲ ನೆನಪಾಗ್ತಾಯಿತ್ತು. ಇವಾಗ ಹಳ್ಳಿಗಳಲ್ಲೇ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಈ ರೀತಿ ಸಿಟಿಲಿ ಏನಾದರೂ ಹಳ್ಳಿ ವಸ್ತುಗಳನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಫೈನಲಿ ನಾವು ಕೂಡ ಚಿಕ್ಕಪೇಟೆಗೆ ಎಂಟ್ರಿ ಆದ್ವಿ. ಸ್ವಲ್ಪ ಶಾಪಿಂಗ್ ಇದ್ದಿದ್ದರಿಂದ ಇದು ತುಂಬ ದಿನದಿಂದ ಪೆಂಡಿಂಗಲ್ಲಿ ಇದ್ದಿದ್ದಂಥ ಕೆಲಸ. ನನ್ನ ಹಸ್ಬೆಂಡ್ ರಜಾ ಜಾಸ್ತಿ ಹಾಕೋದಿಲ್ಲ. ಅವರು ರಜಾ ಹಾಕಿದಾಗ ಒಂದೇ ದಿನದಲ್ಲಿ ಏನೇನು ಕೆಲಸ ಇದೆ ಎಲ್ಲ ಕೆಲಸಗಳನ್ನೂ ಕೂಡ ಜೊತೆಗೆ ಮುಗಿಸ್ಕೊಂಡು ಬಿಡ್ತೀನಿ. ಯಾಕಂದರೆ ನನ್ನ ಜೊತೆ ಯಾರೂ ಇಲ್ಲ ಹೊರಗಡೆ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ನೇ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಎಲ್ಲಾದರೂ ಹೋಗಬೇಕಂತ ಅಂದರೆ. ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಎಷ್ಟು ದಿನ ಪಾರ್ಕಿಂಗ್ ಮಾಡ್ತಾಯಿದ್ವಿ. ಆದರೆ ಇವಾಗ ಚಿಕ್ಕಪೇಟೆಯಲ್ಲೇ ಒಳಗಡೆ ಕಾರ್ ಪಾರ್ಕಿಂಗ್ ಈಗ ರೆಡಿಯಾಗಿದೆ ಅಂತ. ಸೊ ಅಲ್ಲಿ ಚಿಕ್ಕಪೇಟೆಗೆ ನಾವು ಪಾರ್ಕಿಂಗ್ ಮಾಡೋದಕ್ಕೆ ಹೋದ್ವಿ. ಪಾರ್ಕಿಂಗ್ ಎಂಟ್ರಿ ಅಂತೂ ಯಾವುದೋ ನಾವು ಮ್ಯೂಸಿಯಮ್ಗೆ ಎಂಟ್ರಿ ಕೊಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಲಾಸ್ಟ್ ವೀಕೇ ಇದನ್ನು ಇನಾಗ್ರೇಷನ್ ಮಾಡಿದ್ರಿಂದ ಹಾಗೆ ಫ್ಲವರ್ಸ್ ಎಲ್ಲ ಹಾಗೇ ಇತ್ತು, ಮತ್ತು ಡೆಕೋರೇಷನ್ಸು ಕೂಡ ಅಷ್ಟೇ ಹಾಗೇ ಇತ್ತು. ನೋಡೋದಕ್ಕೆ ತುಂಬಾ ಕ್ಲೀನಾಗಿ ಎಲ್ಲನೂ ಕೂಡ ಚೆನ್ನಾಗಿತ್ತು. ಆದರೆ ಅಕ್ಕಪಕ್ಕದಲ್ಲಿ ಮಾರ್ಕೆಟ್ ಎಲ್ಲ ಇದ್ದಿದ್ದರಿಂದ ಸ್ಮೆಲ್ ಮಾತ್ರ ಮೂಗು ಕೊಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಗಬ್ಬಂತ ಸ್ಮೆಲ್ ಬರ್ತಾಯಿತ್ತು. ಬಟ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಗೊತ್ತಿಲ್ಲ ಇದೇ ರೀತಿ ಇರುತ್ತೋ ಇಲ್ವೋ ಅಂತ. ಬಟ್ ನಾವು ಹೋಗಿದ್ದಾಗ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು. ಹೊಸ ಜಾಗದಲ್ಲೆಲ್ಲ ಆಗಲೇ ಎಲೆ ಅಡಿಕೆ ಪಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗೋಡೆಗಳಿಗೆಲ್ಲ ಒಗ್ದಿಟ್ಟಿದ್ರು. ಬಟ್ ಇಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಕುಡಿಯೋ ನೀರು ಸಿಗುತ್ತೆ, ಫ್ರೀ ವೈಫೈ, ಮತ್ತು ಲೇಡೀಸ್ ಆ್ಯಂಡ್ ಜೆಂಟ್ಸ್ಗೆ ವಾಶ್ರೂಮ್ ಎಲ್ಲನೂ ಕೂಡ ಇತ್ತು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು. ಮತ್ತು ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನೆಕ್ಸ್ಟ್ ಯಾರಾದರೂ ಹೋಗೋರಿದ್ದರೆ ಇನ್ ಕೇಸ್ ನಮ್ಮ ವಿಡಿಯೋ ನೋಡ್ಕೊಂಡು ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನಿಲ್ಲಿ ಗಾಡಿ ಪಾರ್ಕಿಂಗ್ ಲೀಸ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಲ್ಲಿದ್ದಂಥ ಗೋಡೆಗಳ ಮೇಲೆಲ್ಲ ಕವಿಗಳ ಚಿತ್ರ ಮತ್ತು ರಾಜರ ಚಿತ್ರಗಳನ್ನೆಲ್ಲ ಬಿಡಿಸಿದ್ರು. ಮತ್ತು KR ಮಾರ್ಕೆಟ್ ಹೇಗಾಯಿತು, ಎಷ್ಟನೇ ವರ್ಷದಿಂದ ಆಯಿತು ಅಂತಲೂ ಕೂಡ ಪ್ರತಿಯೊಂದರೂ ಮಾರ್ಕೆಟ್ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ರು. ಅದನ್ನೆಲ್ಲ ವೀಡಿಯೋ ಕ್ಲಿಪ್ ಹಾಕೋಕ್ಕಾಗಿಲ್ಲ. ಸೊ ನಾವು ಪಾರ್ಕಿಂಗ್ ಮಾಡಿ ನೆಕ್ಸ್ಟು ಅವಿನ್ಯೂ ರೋಡ್ ಕಡೆ ಹೋಗೋವಾಗ ಎಕ್ಸಿಟಲ್ಲಿ ಹೋದ್ವಿ. ಬಟ್ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಿಲ್ಲ. ಡೈರೆಕ್ಟು ಫ್ಲವರ್ ಮಾರ್ಕೆಟ್ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಹೋಗ್ತಾ ಇದ್ದಂಗೆ ಎಷ್ಟು ಡಿಸೈನಾಗಿ ಹಾರಗಳು ನೋಡಿದೆ ಅಂತ ಅಂದರೆ, ಈ ಥರ ಹಾರಗಳು ನಾನು ನೋಡೇ ಇರಲಿಲ್ಲ. ಅಷ್ಟು ವೆರೈಟಿ ಹಾರಗಳನ್ನ ನೋಡಿದೆ. ಮಲ್ಲಿಗೆ ಹೂ ಸೀಸನ್ ಆಗಿದ್ದರಿಂದ ಮಾರ್ಕೆಟ್ ತುಂಬ ಬರೀ ಮಲ್ಲಿಗೆ ಹೂವೇ ಇತ್ತು. ಹೆಚ್ಚಾಗಿ ನಾನು ನೋಡಿದ್ದು ಅದೇ ಹೂವನ್ನ. ಈಗ ಮದುವೆ ಸೀಸನ್ ಇದ್ದಿದ್ರಿಂದನೂ ಕೂಡ
ಆದರೆ ಜನಗಳಿಲ್ಲದೆ ತುಂಬಾ ಕಮ್ಮಿ ಇದ್ದರು ಜನಗಳೆಲ್ಲನೂ ಕೂಡ. ಜಸ್ಟ್ ಅಲ್ಲಿ ವ್ಯಾಪಾರ ಮಾಡೋ ಅಷ್ಟು ಜನಗಳು ಮಾತ್ರ ಇದ್ದರು. ಆದರೆ ಹಬ್ಬದ ಸೀಸನ್ ಆಗಿದ್ದರೆ ಯಾವಾಗಲೂ ಕಾಲಿಡೋಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ. ಜನಗಳಿಲ್ಲದೆ ಫ್ಲವರ್ ಮಾರ್ಕೆಟ್ ಎಲ್ಲ ಒಳಗಡೆ ಖಾಲಿ ಖಾಲಿ ಇತ್ತು. ಸೊ ನಾವು ಹೋಗಿದ್ದಾಗ ಫುಲ್ ಫ್ರೀಯಾಗಿ ಇತ್ತು. ಮಾರ್ಕೆಟಲ್ಲಿ ಇಂಥ ವಸ್ತುಗಳು ಸಿಗಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದೂ ಕೂಡ ಐಟಮ್ಸ್ ಸಿಗುತ್ತೆ. ಪೂಜಾ ಐಟಮ್ಸ್ ಆಗಿರ್ಬೋದು, ಫ್ಲವರ್ಸು, ಪ್ರತಿಯೊಂದೂ ಕೂಡ ಅಲ್ಲೇ ಅಕ್ಕಪಕ್ಕ ಎಲ್ಲನೂ ಅಲ್ಲಲ್ಲೇ ಇರುತ್ತೆ. ಹಬ್ಬ ಮತ್ತು ಮದುವೆ ಫಂಕ್ಷನ್ಗಳಿಗೆ ಈಸಿಯಾಗಿ ಒಂದೇ ಕಡೆ ಎಲ್ಲ ಐಟಮ್ಸು ಕೂಡ ಸಿಕ್ಬಿಡುತ್ತೆ. ಇಲ್ಲಿ ಎಷ್ಟು ವೆರೈಟಿ ಆಗಿ ಹೂಗಳಿದ್ವೋ ಅಷ್ಟೇ ವೆರೈಟಿಯಾಗಿ ಕಟ್ಟಿ ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ನನಗೆ ಮನೆಗೂ ಕೂಡ ಹೂ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಹೂಗಳನ್ನ ಪರ್ಚೇಸ್ ಮಾಡಿಕೊಂಡು ಹೂ ಮಾರ್ಕೆಟಿಂದ ನಾವು ನೆಕ್ಸ್ಟ್ ಹೊರಗಡೆ ಬಂದ್ವಿ. ಔಟ್ಸೈಡ್ ಎಕ್ಸಿಟ್ ಯಾವ ಕಡೆ ಅಂತ ಹುಡುಕ್ತಾ ಇದ್ರೆ ಅಲ್ಲಿ ಯಾವ ಕಡೆ ನೋಡಿದ್ರು ಎಕ್ಸಿಟ್ ಸಿಗ್ತಾನೇ ಇಲ್ಲ. ಹಾಗೆ ಹೋಗ್ತಾ ಅಲ್ಲಿ ನಿಂಬೆಹಣ್ಣೆಲ್ಲ ಮಾರ್ತಾಯಿದ್ರು. ನಾನು ನಿಂಬೆಹಣ್ಣು ಎಷ್ಟು ಅಂತ ಕೇಳಿದ್ದಕ್ಕೆ ಒಂದು ಬುಟ್ಟಿ 50 ಅಂತ ಹೇಳಿದ್ರು. ಆದರೆ ನಮ್ಮ ಏರಿಯಾದಲ್ಲಿ ಜಸ್ಟ್ ಒಂದೇ ಒಂದು ನಿಂಬೆಹಣ್ಣಿಗೆ 15 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಅದನ್ನು ನೆನಪಿಸ್ಕೊಂಡು ತುಂಬಾ ಬೇಜಾರಾಗ್ತಾಯಿತ್ತು. ಅಲ್ಲಿಂದ ಹೊರಗಡೆ ಬಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಮೂವರು ಕೂಡ ಜ್ಯೂಸ್ನೆಲ್ಲ ಕುಡಿದು ನೆಕ್ಸ್ಟ್ ಹೊರಟಿದ್ದೆ ನನ್ನ ಮಗನಿಗೆ ಸ್ಕೂಲಿಗೆ ಬುಕ್ಸ್ ಪರ್ಚೇಸ್ ಮಾಡೋದಕ್ಕೋಸ್ಕರ ಅಂತ. ಅವನಿಗೆ UKG ತನಕ ಸ್ಕೂಲಲ್ಲೇ ಬುಕ್ಸ್ ಕೊಟ್ಟರು. ಅಂದರೆ ಟೆಕ್ಸ್ಟ್ ಬುಕ್ಸ್ ಅವರೇ ಕೊಡ್ತಾರೆ, ನೋಟ್ ಬುಕ್ಸ್ ಮಾತ್ರ ಔಟ್ಸೈಡ್ ತೊಗೋಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ನಾವು ಇದೇ ಸ್ಟೋರಿಗೆ ಬರ್ತಾಯಿದ್ದೀವಿ ಬುಕ್ಸ್ನೆಲ್ಲ ತೊಗೊಳೋದಕ್ಕೆ. ಯಾಕಂದರೆ ಇಲ್ಲಿಗೂ ಮತ್ತು ನಾವು ಹೊರಗಡೆ ಸ್ಟೋರ್ಗಳಲ್ಲಿ ತೊಗೋತೀವಿ ಅಂದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಔಟ್ಸೈಡ್ ಬುಕ್ ತೊಗೊಂಡ್ರೆ ನಾವು MRP ಏನಿದೆ ಅದೇ ಪ್ರೈಸಿಗೆ ತೊಗೋಬೇಕು. ಆದರೆ ಈ ಸ್ಟೋರಲ್ಲಿ ಏನಪ್ಪ ಅಂತ ಅಂದರೆ MRP ಮೇಲೆ 50% ಡಿಸ್ಕೌಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬುಕ್ಸ್ ಎಲ್ಲ ತೊಗೊಳೋದಕ್ಕೆ ಇಲ್ಲೇ ಬರ್ತೀವಿ. ಬುಕ್ಸ್ ಮಾತ್ರ ಅಂತ ಅಲ್ಲ, ಪ್ರತಿಯೊಂದು ಸ್ಟೂಡೆಂಟ್ಸಿಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ಇಲ್ಲೇ ಸಿಗುತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ, ಸೊ ಇದು ಬುಕ್ ರ್ಯಾಪರ್ ಇದು MRP ಇರೋದು 150. ಅಂದರೆ ನಮ್ಗೆ ಔಟ್ಸೈಡ್ ಸಿಗೋದು ಕೂಡ 150ಗೆ. ಆದರೆ ಈ ಸ್ಟೋರಲ್ಲಿ ಇದು 75 ರೂಪೀಸ್ ಸಿಗುತ್ತೆ. 50% ಡಿಸ್ಕೌಂಟ್ ಆಗುತ್ತೆ ನಮಗೆ. ಈಗ ನಾವು ಹೊರಗಡೆ 1000 ರೂಪೀಸ್ ತೊಗೋಬೇಕಂದ್ರೆ ನಮ್ಗೆ ಇಲ್ಲಿ 500 ರೂಪೀಸ್ಗೆಲ್ಲ ಶಾಪಿಂಗೇ ಮುಗ್ದೋಗ್ಬಿಟ್ಟಿರುತ್ತೆ. ಅಂದರೆ 150ಗೆ 2 ರ್ಯಾಪರ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಬೆಟರ್ ಅಂತ ನಾವು ಇಲ್ಲಿಗೆ ಬರ್ತೀವಿ. ಇದೊಂದು ಚಿಕ್ಕ ಸ್ಟೋರು. ಆದರೆ ಈ ಸ್ಟೋರಲ್ಲಿ ಚಿಕ್ಕ ಮಕ್ಳಿಗೂ ಹಿಡಿದು ಮತ್ತು ಕಾಲೇಜ್ ಸ್ಟೂಡೆಂಟ್ಸಿಗೂ ಏನು ನೋಟ್ಸ್ ಬುಕ್ ಬೇಕು, ಟೆಕ್ಸ್ಟ್ ಬುಕ್ ಬೇಕು, ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಮತ್ತು ಕೆಲವೊಂದು ಬೇಸಿಕ್ಸ್ ಆಟ ಸಾಮಾನುಗಳಿರುತ್ತಲ್ವ ಅದನ್ನು ಕೂಡ ಸಿಗುತ್ತೆ. ನಾನು ಅಲ್ಲೋಗಿ ನೋಡ್ತಾ ಇದ್ದೆ, ಇದು ಒಂದು ಸೈನ್ಸ್ ನೋಟ್ಬುಕ್, ಅದನ್ನು ಕೂಡ ಇಲ್ಲೇ ಸಿಗುತ್ತೆ. ಅಂದರೆ ಕಡಿಮೆ ರೇಟಿಗೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ರಿಂದ ವಿಡಿಯೋ ನೋಡೋರಿಗೂ ಕೂಡ ಯೂಸ್ ಆಗಲಿ ಅಂತ ಇದೊಂದು ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಯಾಕಂದರೆ ಇಷ್ಟು ಕಮ್ಮಿ ಬೆಲೆಗೆ ಬುಕ್ಸು ಮತ್ತು ನೋಟ್ ಬುಕ್ಸ್ ಸಿಗೋದ್ರಿಂದ ವಿಡಿಯೋ ನೋಡ್ತಿರೋರು ಹೋಗಿ ಪರ್ಚೇಸ್ ಮಾಡಲಿ ಅನ್ನೋದೊಂದು ಉದ್ದೇಶ ಆಗಿತ್ತು. ಬಟ್ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋಸ್ ಅಲ್ಲ. ಇಲ್ಲಿ ರಾಮಾಯಣ ಮತ್ತು ಮಹಾಭಾರತ, ಭಗವದ್ಗೀತೆ ಈ ಥರ ಪುಸ್ತಕಗಳು ಕೂಡ ಇಲ್ಲಿ ಸಿಗುತ್ತೆ. ಇದೊಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಜಾಗದಲ್ಲಿ ಇಲ್ಲಿ ಎಲ್ಲ ಥರದಂಥ ಪುಸ್ತಕಗಳು ಕೂಡ ಸಿಗುತ್ತೆ. ಸೊ ನೀವು ಕೂಡ ಚಿಕ್ಕಪೇಟೆಗೆ ಹೋದರೆ ಒಂದ್ಸಲ ವಿಸಿಟ್ ಮಾಡಿ. ನನ್ನ ಮಗನಿಗೆ ಬೇಗನೆ ಶಾಪಿಂಗ್ ಅಂದರೆ ಬುಕ್ಸ್ ಶಾಪಿಂಗ್ ಬೇಗನೆ ಮುಗ್ದೋಗ್ಬಿಡ್ತು. ಯಾಕಂದರೆ ಕಡಿಮೆ ಬುಕ್ಸ್ ಅಲ್ವಾ, 3rd ಸ್ಟ್ಯಾಂಡರ್ಡ್ಗೆ ಜಸ್ಟ್ ಕಮ್ಮಿ ಬುಕ್ ಇತ್ತು. ಸೊ ಬೇಗನೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬುಕ್ಸ್ ಎಲ್ಲ ಶಾಪಿಂಗ್ ಆದಮೇಲೆ ಅದನ್ನ ಇಟ್ಕೊಳ್ಳೋದಕ್ಕೆ ಬ್ಯಾಗು ಕೂಡ ಬೇಕಲ್ವಾ. ಸೊ ಅದಕ್ಕೆ ಬ್ಯಾಗನ್ನು ಕೂಡ ತೊಗೊಳೋದಕ್ಕೆ ಹೋದ್ವಿ. ಆದರೆ ನನ್ನ ಮಗನಿಗೆ ಅಲ್ಲಿ ಯಾವ ಬ್ಯಾಗನ್ನು ಕೂಡ ಒಪ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅವನದೇ ಒಂದು ಪ್ಲಾನಿಂಗ್ ಬೇರೆ ಥರ ಇತ್ತು. ಈ ಥರ ಬೇಕಮ್ಮ, ಆ ಥರ ಬೇಕು ಅಂತ 2-3 ಬ್ಯಾಗ್ ಶಾಪ್ಗಳನ್ನೇ ನಾವು ಸುತ್ತಿದ್ವಿ. ಫೈನಲಿ ಒಂದು ಬ್ಯಾಗ್ನ ಸೆಲೆಕ್ಟ್ ಮಾಡ್ದೆ. ಆದರೆ ಆ ಬ್ಯಾಗ್ ಅಷ್ಟು ಕ್ವಾಲಿಟಿ ಇದ್ದಿರಲಿಲ್ಲ ಅಂತ ನಾನು ಅವನಿಗೆ ಆ ಬ್ಯಾಗ್ ಕೊಡಿಸ್ತಾರೆ, ಬೇಡ ನಡಿಯಪ್ಪ ಮುಂದೆ ಹೋಗೋಣ ಅಂತ ಬೇರೆ ಶಾಪಿಗೆ ಕರ್ಕೊಂಡು ಹೋದೆ. ಆವಾಗ ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ತಂದುಕೊಟ್ಟಿದ್ದಂಥ ಬಟ್ಟೆ ಮತ್ತು ಬ್ಯಾಗ್ನ ಹಾಕ್ಕೊತಾ ಇದ್ವಿ. ಆದರೆ ಈಗಿನ ಮಕ್ಕಳು ಆಗಿಲ್ಲ, ಅವ್ರು ಇಷ್ಟಪಟ್ಟಿದ್ದೇ ಕೊಡಿಸ್ಬೇಕು. ಚಿರಾಗ್ಗೆ ಹೊಟ್ಟೆ ಹಸ್ಬಿಟ್ಟಿತ್ತು. ಅಮ್ಮ ಊಟ ಮಾಡಬೇಕಂತ ಹೇಳ್ತಿದ್ದ. ಮನೇಲಿದ್ದರೆ ಅವನಿಗೆ ಹೊಟ್ಟೆ ಹಸಿವಾಗೋದೇ ಇಲ್ಲ. ಹೊರಗಡೆ ಹೋಗ್ತಿದ್ದಂಗೆ ಬೇಗನೆ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಸೊ ಅಲ್ಲೇ ಒಂದು ಹೋಟೆಲ್ಗೆ ಹೋಗಿ ಊಟನೂ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕಂದರೆ ಆಲ್ರೆಡಿ ಮಧ್ಯಾಹ್ನ ಟೈಮ್ ಹಾಗೆ ಹೋಗ್ಬಿಟ್ಟಿತ್ತು. ಜಸ್ಟ್ ಯಾಕಂದರೆ ಆಗಿದ್ದೇ 2 ಕೆಲಸ, ಇನ್ನು ತುಂಬಾ ಕೆಲಸ ಪೆಂಡಿಂಗ್ ಇದ್ದಿದ್ದರಿಂದ ಬೇಗ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ನಾನು ಯಾವಾಗಲೂ ಚಿಕ್ಕಪೇಟೆಗೆ ಹೋಗುವಾಗ ಮಾಸ್ಕ್ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ. ಹೋಗೋವಾಗೆಲ್ಲ ಮರ್ತ್ಕೊಂಡು ಹೋಗೋದೇ ಆಗ್ತಾಯಿತ್ತು ನನ್ನ ಕೆಲಸ. ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಇನ್ನೊಂದು ಬ್ಯಾಗ್ ಅಂಗಡಿಗೆ ಹೋದ್ವಿ.
ಅಲ್ಲಿ ಫೈನಲಿ ಒಂದು ಬ್ಯಾಗ್ ನೋಡಿ ಇಷ್ಟಪಟ್ಟ, ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು ಅಂತ ನಾನು ಓಕೆ ಮಾಡಿದೆ. ನಾವು ವೀಡಿಯೋ ಮಾಡ್ಕೋತಾ ಇದ್ವಿ, ಸೊ ಅದಕ್ಕೋಸ್ಕರ ಬ್ಯಾಗ್ ಅಂಗಡಿಯವ್ರು ಕೇಳ್ತಾಯಿದ್ರು, ಯಾಕೆ ವೀಡಿಯೋ ಮಾಡ್ಕೊತಾ ಇದ್ದೀರಾ ನೀವು ಹಾಗೆ ಹೀಗೆ ಅಂತ. ಸೊ ನಮ್ದು ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ, ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಅದಕ್ಕೋಸ್ಕರ ನಾವಲ್ಲಿ ವ್ಲಾಗ್ಸ್ನು ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ವೀಡಿಯೋ ಮಾಡ್ಕೊತೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ ಅವರಿಗೆ. ಆದರೆ ಅವರಂತ ಹೇಳ್ಕೊಬಿಟ್ಟಿದ್ದಾರೆ, ನಾವು ಕ್ಲೌಡ್ ಕಿಚನ್ ಮಾಡ್ತೀವಿ ಅಂತ ಹೇಳ್ಕೊಬಿಟ್ಟು, ಏನೇನು ಮಾಡ್ತೀರಾ ನಮಗೂ ಪಾರ್ಸೆಲ್ ಕಳಿಸ್ಕೊಡಿ, ಅಮೌಂಟ್ ಎಷ್ಟಾಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರು. ಇಲ್ಲ, ನಾವು ಆ ಥರ ಕ್ಲೌಡ್ ಕಿಚನ್ ಎಲ್ಲ ಮಾಡಲ್ಲ, ಜಸ್ಟ್ ಏನಿದ್ರು ನಮ್ಮದು ವ್ಲಾಗ್ ಅಷ್ಟೇ, ಲುಕ್ ಆ್ಯಂಡ್ ಲರ್ನು ಅಷ್ಟೇ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಹಂಗೆ ಹೇಳಿದ ತಕ್ಷಣ ನೀವು ಕೇರಳ ರೆಸಿಪೀಸ್ ಮಾಡಲ್ವಾ ಅಂತೆಲ್ಲ ಕೇಳ್ತಿದ್ರು. ಇಲ್ಲ, ನಾವು ಕರ್ನಾಟಕ ರೆಸಿಪೀಸ್ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ, ಈ ಥರ ಕೇರಳ ಬಿರಿಯಾನಿ ಮಾಡಿ ಅಂತ ಕೇರಳ ಬಿರಿಯಾನಿ ರೆಸಿಪೀಸ್ನೆಲ್ಲ ಅಲ್ಲಿ ನಮಗೆ ಹೇಳ್ಕೊಡ್ತಾಯಿದ್ರು. ಇಲ್ಲಿ ಕೇರಳ ಫುಡ್ ಸಿಗಲ್ಲ ಅಂತ ಕೇರಳ ಫುಡ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ರು. ಫೈನಲಿ ಬ್ಯಾಗ್ ಎಲ್ಲ ತೊಗೊಂಡಾಯಿತು. ನೆಕ್ಸ್ಟ್ ಇನ್ನೇನಿದ್ರು ಬೇರೆ ಶಾಪಿಂಗ್ ಮಾಡಬೇಕಿತ್ತು, ಹಾಗೆ ಹೊರಟಿದ್ವಿ. ರೋಡ್ ಸೈಡಲ್ಲಿ ಜಸ್ಟ್ 300 ರುಪೀಸ್ಗೆಲ್ಲ ಜೀನ್ಸ್ ಪ್ಯಾಂಟ್ನ ಮಾರ್ತಾಯಿದ್ರು. ನೋಡೋಣ ಅಂತ ನೋಡ್ತಾ ಇದ್ದೆ. ನಾವು ಹೊರಗಡೆ ಅಂಗಡಿಲೆಲ್ಲನೂ ಒಂದು 800 1000 ರುಪೀಸ್ ಕೊಟ್ಟು ಜೀನ್ಸ್ ತೊಗೋತೀವಿ, ಇಲ್ಲೇನಪ್ಪ ಬರೀ 300 ರೂಪಾಯಿಗೆ ಮಾರ್ತಾವ್ರೆ ಅಂತ ನೋಡಿದ್ರೆ ಕ್ವಾಲಿಟಿ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಓಕೆ ಆಗಿತ್ತು. ಬಟ್ ನನಗದು ಬೇಡ ಅಂತ ನಾನು ತೊಗೊಂಡಿಲ್ಲ. ಅಲ್ಲಿಂದ ಬರ್ತಾ ಜ್ಯುವೆಲ್ರೀಸ್ನೆಲ್ಲನೂ ರೋಡ್ ಸೈಡಲ್ಲೇ ಮಾರ್ತಾಯಿದ್ರು. ಸೊ ಬ್ರೈಡಲ್ ಸೆಟ್ ನೋಡೋಣ ಅಂತ ನೋಡ್ತಾ ಇದ್ದೆ. ಅಂಗಡಿಗಿಂತ ತುಂಬಾ ಹೆವಿ ಅಮೌಂಟ್ ಹೇಳ್ತಾಯಿದ್ರು. ಬಟ್ ತುಂಬಾ ಕಾಸ್ಟ್ಲಿ ಆಯ್ತು ಅಂತ ಹೇಳಿ ನಾನು ಅಲ್ಲಿ ತೊಗೊಂಡಿಲ್ಲ. ನಮ್ಮದು ರೆಗ್ಯುಲರ್ ಶಾಪ್ ಇದೆ ಅಂತ ನಾನು ರೆಗ್ಯುಲರ್ ಶಾಪಿಗೆ ಹೊರಟಿದ್ದೆ. ಅಲ್ಲಿಂದ ಬ್ರೈಡಲ್ ಸೆಟ್ ಬೇಕಾಗಿದ್ದರಿಂದ ನಾನು ಯಾವಾಗಲೂ ಒಂದೇ ಶಾಪಿಗೆ ಹೋಗೋದು. ನನಗೇನು ಬ್ರೈಡಲ್ ಸೆಟ್ ಬೇಕಂದ್ರೆ ನಾನು ರೆಗ್ಯುಲರಾಗಿ ಹೋಗಿ ಆ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ನನಗೆ ಅಂತ ಸ್ವಲ್ಪ ಬಟ್ಟೆನೂ ಕೂಡ ಶಾಪಿಂಗ್ ಮಾಡಬೇಕಾಗಿತ್ತು. ನಾವು ಯಾವಾಗಲೂ ಹೋಗೋಂಥ ಅಂಗಡಿ ಕ್ಲೋಸ್ ಆಗಿತ್ತು. ಇವತ್ತೇನೋ ಫಂಕ್ಷನ್ ಇತ್ತಂತ ಅವ್ರು ಡೋರ್ ಓಪನ್ ಮಾಡಿರಲಿಲ್ಲ. ಸೊ ಅಲ್ಲೇ ಪಕ್ಕದಲ್ಲಿದ್ದಂಥ ಅಂಗಡಿಗೆ ಹೋಗಿ ಒಂದಷ್ಟು ಶಾರ್ಟ್ ಕುರ್ತಾಸ್ ತೊಗೊಂಡು ಬಂದೆ. ನಾನು ಯಾವ ಥರ ಕುರ್ತಾಸ್ ತೊಗೊಂಡೆ ಅಂತ ನೀವು ನೋಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕುರ್ತಾಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕುರ್ತೀಸ್ನ ತೋರಿಸ್ತೀನಿ. ನನಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಪರ್ಚೇಸಿಂಗ್ ಎಲ್ಲ ಆದಮೇಲೆ ನನ್ನ ಮಗನಿಗೆ ರಾಕೆಟ್ಸ್ ತೊಗೋಬೇಕಾಗಿತ್ತು, ಶಟಲ್ ಕಾಕು. ಸೊ ಅದಕ್ಕೋಸ್ಕರ ಇಲ್ಲೇ ಅದನ್ನು ಕೂಡ ತೊಗೊಂಡು ಹೋಗೋಣ, ಹೋಲ್ಸೇಲಲ್ಲಿ ಸಿಗುತ್ತೆ ಅಂತ ಬಂದೆ. ಬಟ್ ಇಲ್ಲೂ ಕೂಡ ಹೆವಿ ಕಾಸ್ಟ್ಲಿ ಆಗಿತ್ತು. ಮಾಲ್ಗೆಲ್ಲ ಹೋದರೆ ಅಲ್ಲೆಲ್ಲ ರೇಟ್ ಜಾಸ್ತಿ ಇರುತ್ತೆ, ಇಲ್ಲೇ ತೊಗೊಳ್ಳೋಣ ಅಂತ ಬಂದರೆ ಕಾಸ್ಟ್ಲಿ ಆಗಿತ್ತು. ಬಟ್ ಒಳ್ಳೆ ಬ್ರ್ಯಾಂಡ್ದೇ ರಾಕೆಟ್ ಸಿಕ್ತು. ನನ್ನ ಮಗನಿಗಂತೂ ಫುಲ್ ಖುಷಿ ಆಯಿತು. ನಾವು ಕಷ್ಟಪಟ್ಟು ದುಡಿಯೋದೇ ಮಕ್ಕಳಿಗೋಸ್ಕರ. ಸೊ ಅವ್ರ ಖುಷಿಲೇ ನಮ್ಮ ಖುಷಿ ನೋಡಬೇಕು. ನನ್ನ ಮಗನಿಗಂತೂ ನಾನು ಕೊಡಿಸಿದ್ದಕ್ಕೆ ತುಂಬಾ ಖುಷಿಯಾಗಿ ಅಲ್ಲೇ ನಾನು ಹಾಕ್ಕೊಂಡು ಬರ್ತೀನಿ ಅಂತ ಅದನ್ನು ಬೆನ್ನಿಗೆ ಹಾಕ್ಕೊಂಡು ಬರ್ತಾ ಇದ್ದ. ಶಟಲ್ ಕಾಕ್ನ ಹುಡ್ಕೊಂಡು ನಾವು ತುಂಬಾ ದೂರ ನಡ್ಕೊಂಡು ಬಂದುಬಿಟ್ಟಿದ್ವಿ. ಸೊ ಫೈನಲಿ ಪಾರ್ಕಿಂಗ್ ಹತ್ತತ್ರ ಹೋಗ್ತಾ ಇದ್ದಾಗ ಮ್ಯಾಂಗೋ ಇತ್ತು. ನನ್ನ ಮಗನಿಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ. ದಿನಪೂರ್ತಿ ಮ್ಯಾಂಗೋ ಕೊಟ್ಟರೆ ಆರಾಮಾಗಿ ತಿನ್ಕೊಂಡಿರ್ತಾನೆ. ಸೊ ಫ್ರೂಟ್ಸ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಡ್ತಾ ತರಕಾರಿನೂ ಕೂಡ ಸಿಗುತ್ತೆ, ಇಲ್ಲೇ ತೊಗೊಬಿಡೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಅದಕ್ಕೆ ತರಕಾರಿನೂ ಕೂಡ ತೊಗೊಳಕ್ಕೆ ಹೋದ್ವಿ. ನಾನು ತರಕಾರಿ ಮಾರ್ಕೆಟ್ ಒಳಗಡೆ ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ತರಕಾರಿ ಮಾರ್ಕೆಟ್ ಒಳಗಡೆ ಹೋಗಿದ್ದು. ಯಾಕಂದರೆ ಅಲ್ಲಿ ಜಸ್ಟ್ 10 ರೂಪಾಯಿ 20 ರೂಪಾಯಿ ಕೆಜಿಗೆ ಎಲ್ಲ ತರಕಾರಿಗಳು ಕೂಡ 40 ರೂಪಾಯಿ ಒಳಗಡೆ ಫಿನಿಶ್ ಆಗಿಬಿಡ್ತಿತ್ತು. ಅಷ್ಟು ಕಡಿಮೆ ಬೆಲೆಗೆ ತರಕಾರಿಗಳು ಸಿಗ್ತಾಯಿತ್ತು. ಆದರೆ ನಮ್ಮ ಏರಿಯಾದಲ್ಲಿ ಮನೆ ಹತ್ರ ಬರೋರ ಹತ್ರ ತರಕಾರಿನ ಕೇಳಿ ಮಾತಾಡ್ಸೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ರೇಟ್ ಇತ್ತು. ಇಲ್ಲಿ ಎಷ್ಟು ಬೇಕೋ ಅಷ್ಟು ತರಕಾರಿಗಳ್ನು ಕೂಡ ಒಟ್ಟಿಗೆ ಎಲ್ಲನೂ ಮನೆಗಾಗೋಷ್ಟು ಕೂಡ ಪರ್ಚೇಸ್ ಮಾಡಿಕೊಂಡೆ. ಪಾಪ ನನ್ನ ಮಗ ನಮ್ಮ ಜೊತೆ ಸುತ್ತಾಡಿ ಫುಲ್ ಕಾಲು ನೋವು ಬಂದು ಅಲ್ಲೇ ಒಂದು ಕಡೆ ಕೂತ್ಬಿಟ್ಟಿದ್ದ. ನಡಿಯಮ್ಮ ಹೋಗೋಣ ಅಂತ. ನಾನಂತೂ ಒಂದು ವಾರಕ್ಕೆ ಎಷ್ಟು ತರಕಾರಿಗಳು ಬೇಕು ಮತ್ತು ಫ್ರೂಟ್ಸ್ ಬೇಕು ಎಲ್ಲನೂ ಕೂಡ ಒಟ್ಟಿಗೆ ಪರ್ಚೇಸ್ ಮಾಡಿಬಿಟ್ಟೆ. ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು ಅಂತ. ನಾನು ಯಾವಾಗಲೂ ಅಂದ್ಕೊತೀನಿ ಮಾರ್ಕೆಟ್ಗೆ ಹೋಗೋವಾಗ ಮಾಸ್ಕ್ನ ಕ್ಯಾರಿ ಮಾಡಬೇಕು ಅಂತ. ಆದರೆ ಪ್ರತಿ ಸಲವೂ ಕೂಡ ಮರ್ತ್ಕೊಂಡು ಹೋಗ್ತೀನಿ. ಈ ಸಲವೂ ಕೂಡ ಹಾಗೆ ಮಾಡಿದೆ. ಯಾಕಂದರೆ ತುಂಬಾ ಡಸ್ಟ್ ಇರುತ್ತೆ, ಗಾಡಿಗಳು ಕೂಡ ಜಾಸ್ತಿ ಓಡಾಟ ಇರುತ್ತೆ, ಜನಗಳು ಕೂಡ ಜಾಸ್ತಿ ಓಡಾಡೋದ್ರಿಂದ ಮಾಸ್ಕ್ನ ಕ್ಯಾರಿ ಮಾಡಲೇಬೇಕು ಅಂದ್ಕೊತೀನಿ. ಬಟ್ ಹೋಗೋ ಟೈಮಲ್ಲೆಲ್ಲ ಮರ್ತ್ಕೊಂಡೇ ಹೋಗಿರ್ತೀನಿ. ಚಿಕ್ಕಪೇಟೆಲೆಲ್ಲ ಸುತ್ತಾಡ್ಕೊಂಡು ಅಡ್ಡಾಡ್ಕೊಂಡು ಓಡಾಡೋ ಅಷ್ಟರಲ್ಲಿ ಈವ್ನಿಂಗ್ ಹಾಗೆ ಹೋಗ್ಬಿಟ್ಟಿತ್ತು. ತುಂಬಾ ಟಯರ್ಡ್ ಆಗ್ತಾಯಿತ್ತು. ನನಗೆ ಆಲ್ರೆಡಿ ನೆಗಡಿನೂ ಕೂಡ ಆಗಿಬಿಟ್ಟಿತ್ತು ಡಸ್ಟಿಗೆ.
ನನ್ನ ಕೈಲಿ ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ. ಬಟ್ ಬಂದಿದ್ದೀವಿ ಮತ್ತೆ ನಾನು ಒಬ್ಬಳೇ ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಇದ್ದರೆ ನನಗೆ ಕಂಫರ್ಟ್, ಎಲ್ಲಾದರೂ ಓಡಾಡ್ಕೊಂಡು ಬರ್ತೀನಿ. ಅವರಿಲ್ಲ ಅಂದರೆ ನನಗೆ ಎಲ್ಲೋಗೋದಕ್ಕೂ ಆಗಲ್ಲ. ಅವ್ರ ಜೊತೆಲೇ ಇದ್ದಿದ್ದರಿಂದ ಎಲ್ಲ ಕಡೆ ಓಡಾಡ್ಕೊಂಡು ನಂಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ. ಮನೆಗೆ ಸ್ವಲ್ಪ ಗ್ರಾಸರಿನೂ ಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಡಿಮಾರ್ಟಿಗೂ ಕೂಡ ಬಂದ್ವಿ. ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ, ತುಂಬಾ ಸುಸ್ತಾಗ್ತಾಯಿತ್ತು. ಆದರೆ ನನ್ನ ಹಸ್ಬೆಂಡ್ ನಡಿ ನಾನು ಜೊತೇಲಿದ್ದೀನಿ, ಬೇಗನೆ ಶಾಪಿಂಗ್ ಮಾಡ್ಕೊಬಿಡೋಣ, ಮತ್ತೆ ನಾನು ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವ್ರು ಹಂಗೆ ಹೇಳಿದ್ದಕ್ಕೆ ನಾನು ಬಂದೆ. ನನ್ನ ಹಸ್ಬೆಂಡ್ ಜಾಸ್ತಿ ರಜಾನೂ ಕೂಡ ಹಾಕಲ್ಲ. ಅವ್ರು ರಜಾ ಹಾಕಿದಾಗ ನನಗೆ ಏನೇನು ಕೆಲಸ ಇದೆ ಮುಗಿಸ್ಕೋಬೇಕು. ಮತ್ತೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ನನಗೆ ಎಲ್ಲ ಒಬ್ಬಳೇ ಓಡಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅವ್ರು ಇರೋವಾಗಲೇ ಬಂದು ಗ್ರೋಸರಿ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ನಾವು ಯಾವಾಗಲೂ ನಮ್ಮ ಮನೆ ಹತ್ರ ಇರೋವಂಥ ಡಿಮಾರ್ಟ್ಗೆ ಹೋಗ್ತಾಯಿದ್ವಿ. ಆದರೆ ಇವಾಗ ಬರ್ತಾ ಮಾರ್ಕೆಟಿಂದ ಬರೋ ರೋಡಲ್ಲೇ ಬೇರೆ ಡಿಮಾರ್ಟ್ ಇತ್ತು. ಅದೇ ಡಿಮಾರ್ಟಿಗೆ ಹೋಗೋಣ ಅಂತ ಹೋದ್ವಿ. ಆದರೆ ಅಲ್ಲಿ ನೋಡಿದ್ರೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಪ್ರಾಡಕ್ಟ್ಸ್ ಇತ್ತು. ಒಂದು ಫ್ಲೋರಲ್ಲಿ ಗ್ರೋಸರೀಸ್ ಇತ್ತು, ಇನ್ನೊಂದು ಫ್ಲೋರಲ್ಲಿ ಕಾಸ್ಮೆಟಿಕ್ಸ್ ಇತ್ತು, ಹಾಗೆ ಇನ್ನೊಂದು ಫ್ಲೋರಲ್ಲಿ ಬಟ್ಟೆಗಳು ಬೇರೆ, ಎಲೆಕ್ಟ್ರಾನಿಕ್ಸ್ ಬೇರೆ, ಈ ಥರ ಒಂದೊಂದು ಫ್ಲೋರಲ್ಲಿ ಒಂದೊಂದು ಇತ್ತು. ನನಗೆ ಟಯರ್ಡ್ ಆಗ್ತಾಯಿದ್ದಿದ್ದಕ್ಕೂ ಅದಕ್ಕೂ ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ. ಫೈನಲಿ ಎಲ್ಲನೂ ಶಾಪಿಂಗ್ ಮಾಡಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು ಬಂದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನೆಲ್ಲ ತೊಗೊಂಡಿದ್ದೆ, ಅದನ್ನು ಒಂದು ಸಲ ಚೆಕ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಲೈನಲ್ಲಿ ನಿಂತಿದ್ದೆ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ನೈಟ್ ಆಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.